ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ 25ನೇ ವಾರ್ಡ್ನಲ್ಲಿ ಕೆಆರ್ಐಡಿಎಲ್ ಸಂಸ್ಥೆಯವರು ಅಲ್ಪಸಂಖ್ಯಾತರ ಇಲಾಖೆಯ 20 ಲಕ್ಷದ ಅನುದಾನದಲ್ಲಿ ಸಿಸಿ ರಸ್ತೆ ಮಾಡುವಾಗ ಬರೀ ಧೂಳು ಸ್ಯಾಂಡ್ ಪೌಡರ್ ಬಳಸಿ ಜನರಿಗೆ ನರಕ ದರ್ಶನ ಮಾಡಿಸಿದ್ದಾರೆ. ಇದನ್ನ ಕಂಡ ಪುರಸಭೆ ಮಾಜಿ ಸದಸ್ಯ ಫರೀದ್ ಹುರ್ಮಿ ಸುಮ್ಮನೆ ಕೂರದೆ ನೇರವಾಗಿ ಸಚಿವ ಬೋಸರಾಜು ಮತ್ತು ಶಾಸಕ ಅಂಪಯ್ಯ ನಾಯಕರ ಗಮನಕ್ಕೆ ತಂದು ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಿದ್ದಾರೆ. ಫರೀದ್ ಅವರ ಈ ದಿಟ್ಟ ಹೋರಾಟದ ಫಲವಾಗಿ ಕಳಪೆ ಕಾಮಗಾರಿ ನಡೆಸಿದ ಜಾಗದಲ್ಲಿ ಈಗ ಗುಣಮಟ್ಟದ ಸಿಸಿ ರಸ್ತೆ ತಲೆ ಎತ್ತಿದ್ದು ವಾರ್ಡ್ ನಿವಾಸಿಗಳು ಧೂಳಿನ ಸಮಸ್ಯೆಯಿಂದಾಗಿ ಮುಕ್ತರಾಗಿದ್ದಾರೆ. ಫರೀದ್ ಉಮ್ರಿ ಅವರ ಈ ಜನಪರ ಕಾಳಜಿಗೆ ಸ್ಥಳೀಯರು ಈಗ ಜೈ ಎನ್ನುತ್ತಿದ್ದಾರೆ. ಜನಪ್ರತಿನಿಧಿಗಳು ಮನಸ್ಸು ಮಾಡಿದರೆ ವ್ಯವಸ್ಥೆಯನ್ನ ಹೇಗೆ ಸುಧಾರಿಸಬಹುದು ಎಂಬುದಕ್ಕೆ ಫರೀದ್ ಹುರ್ಮಿ ಅವರ ಈ ಕೆಲಸವೇ ಸಾಕ್ಷಿ. ಐಡಿಎಲ್ ಅವರಿಗೆ ಒಂದು ಮೌಖಿಕ ಆದೇಶ ಮಾಡುವುದರ ಮೂಲಕ ಈ ಒಂದು ರೋಡನ್ನು ಸರಿಪಡಿಸ್ರಿ ಅನ್ನೋ ನಿಟ್ಟಿನಲ್ಲಿ ಅವರು ಸೂಚನೆ ನೀಡಿದರು. ಸುಮಾರು ಒಂದು ತಿಂಗಳ ಕೆಳಗೆ ಈ ಒಂದು ಸೂಚನೆಯನ್ನು ನೀಡಿದ ನಂತರ ಅವರು ಬಂದು ಈ ಒಂದು ರೋಡನ್ನು ಉತ್ತಮಪಡಿಸಿದ್ದಾರೆ. ಈಗ ಏನೈತೆ ಒಂದು ಉಸುಗು ಹಾಗೂ ಸಿಮೆಂಟನ್ನು ಮತ್ತು ಕಂಕರನ್ನು ಹಾಕಿ ಒಂದು ಉತ್ತಮ ರೀತಿಯಾದಂಥ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ನಾವೊಂದು ಆ ಸಂಸ್ಥೆಯವರಿಗೂ ಮತ್ತು ಇದನ್ನು ಮಾಡಲು ಸರ್ ಏನಂತಂದ್ರೆ ಈಗ ಸರ್ಕಾರದ ಅಧಿಕಾರಿಗಳು ಒಂದೇ ಸರಿ ಸಿಸಿ ರಸ್ತೆ ಮಾಡಬೇಕು. ಅದು ಯಾಕಾದರೂ ಡೂಪ್ಲಿಕೇಟ್ ಮಾಡಿ ಮತ್ತೆ ಯಾಕೆ ಡಬಲ್ ಹಾಕೋದು? ಒಂದು ರಾತಿ 100 ವರ್ಷ ಆದ್ರೂ ಚಿಂತಿಲ್ಲ. ಆ ಸಿಸಿ ರಸ್ತೆ ಗುಣಮಟ್ಟದಲ್ಲಿ ಇರಬೇಕು. ಈ ಪದೇ ಹಾಕೋದ್ರಿಂದ ಡಸ್ಟಿಂದ ಹಾಕೋದ್ರಿಂದ ಅವ್ರಿಗೆ ಏನು ಉಪಯೋಗ? ಸಾರ್ವಜನಿಕರ ದುಡ್ಡು ಈ ರೀತಿ ಪೋಲ್ ಮಾಡಿದ್ರೆ ಹೆಂಗ ಅಂದರೆ ಅಭಿವೃದ್ಧಿ ಆಗೋದು ಹೇಗೆ? ಮೈನಾರಿಟಿ ಏರಿಯಾಗಳು ಆ ಒಂದು ನಿಟ್ಟಿನಲ್ಲಿ ನಾವು ಅದನ್ನೇ ಕರೆಸಿ ಅವ್ರಿಗೆ ತೋರಿಸಿದ್ವಿ. ನೋಡಿ ಸರ್, ಈ ಮೈನಾರಿಟಿ ಒಂದು ಫಂಡ್ನಲ್ಲಿ ಇದ್ದಂಥ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ಅವ್ರು KRDIL ಅವರು ಈ ರೀತಿಯಾದಂಥ ಒಂದು ಇದು ಕಾಮಗಾರಿಯನ್ನು ಮಾಡಿದ್ದಾರೆ ಅಂತೇಳಿ ನಾವು ಬೋಸರಾಜ್ ಸಾಹೇಬರು ಸಚಿವರ ಗಮನಕ್ಕೆ ತಂದಾಗ ಅವರು ಬಂದು ಅವ್ರ ನಮ್ಮ ಎದುರುಗಡೆನೇ ಅವ್ರನ್ನೆಲ್ಲ ಬೈದರು. ಈ ರೀತಿಯಾದಂಥ ಇದು ನೀವು ಕಾಮಗಾರಿ ನಿರ್ವಹಣೆ ಮಾಡಬಾರ್ದು, ಇದರಲ್ಲಿ ನೀವು ಉಸುಗು ಕರೆಕ್ಟಾಗಿ ಯೂಸ್ ಮಾಡಿದರೆ ರೋಡ್ ಸರಿ ಆಗ್ತಿತ್ತು. ಅದಕ್ಕಾಗಿ ಮತ್ತೊಂದು ಸರ್ತಿ ಇದನ್ನು ಸರಿಪಡಿಸಿ ರೋಡ್ ಏನೈತೆ ಸಾರ್ವಜನಿಕರಿಗೆ ಉತ್ತಮವಾದಂಥ ಒಂದು ರೀತಿಯಲ್ಲಿ ರೋಡ್ ನಿರ್ವಹಣೆಗೆ ಬರಬೇಕು. ಅದು ನೀವು ಆ ರೀತಿಯಾಗಿ ನಿರ್ವಹಣೆ ಮಾಡಿ ಕಾಮಗಾರಿಯನ್ನು ಮುಗಿಸಿಕೊಡ್ರಿ ಅಂದ ತಕ್ಷಣ ಅವರೊಂದು ಮಾತಿಗೆ ಬೆಲೆ ಕೊಟ್ಟು ಇವರೆಲ್ಲರ ಕೆಲಸ ಮಾಡಿ ಕೊಟ್ಟಾರ.